ಹಚ್ಚಿಬಿಟ್ಟಿದ್ರು. ಅವರು ಅರವಿಂದ್ ವಿಮಲ ಅವರು ಪೆಟ್ರೋಲ್ ಹಾಕೊಂಡು, ನನಗೆ ಗೊತ್ತಾಗಿದ್ದು ಅರವಿಂದ್ ವಿಮಲ ರೈಲ್ವೆ ಸ್ಟೇಷನ್ ಹತ್ರ ಪೆಟ್ರೋಲ್ ಸುರಿದುಕೊಂಡು ಸತ್ತು ಹೋಗಿದ್ದಾರೆ ಅನ್ನುವ ವಿಚಾರ ಗೊತ್ತಾಗಿದ್ದು. ಅಂದ್ರೆ ಅರವಿಂದ್ ವಿಮಲ ಸಹ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಯಾವ ಇಸ್ವಿಲಿ? ಅದು 2004 ಅಲ್ಲಿ. 2003 ನಲ್ಲಿ ಅವ್ರು ನಿಮಗೆ ಲೆಟರ್ ಬರೀತಾರೆ. 2000 ನೀವು ಹುಡ್ಕೊಂಡು ಸೂರತ್ ಕಲ್ಲು ಹೋಗ್ತೀರಾ, ಅವ್ರ ಮನೆಗೆ ಬೆಂಕಿ ಬಿದ್ದಿರುತ್ತೆ. ಅರವಿಂದ್ ವಿಮಲ ಸಹ ಪೆಟ್ರೋಲ್ ಸುಕ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಅಲ್ಲಿ ಒಬ್ರು ವ್ಯಕ್ತಿ ಹೇಳಿದ್ರು, ಹೀಗೆ ಅಲ್ಲಿ ಹೋಗಿ ಇದು ಹಾಕಿ ಸುಟ್ಟು ಹಾಕೊಂಡು ಪೆಟ್ರೋಲ್ ಹಾಕೊಂಡು ಸುಟ್ಟು ಹೋಗಿದ್ದಾರೆ, ಹೋಗಿ ಅಲ್ಲಿ ನೋಡಿ ಅಂತ ಹೇಳಿದ್ರು. ಅಲ್ಲಿ ಹೋಗುವಾಗ ಯಾವುದೂ ಇರಲಿಲ್ಲ, ಎಲ್ಲ ಕರಕಲಾಗಿತ್ತು ರೈಲ್ವೆ ಟ್ರ್ಯಾಕ್ ಹತ್ರ. ಎಷ್ಟು ದಿನ ಆಗಿತ್ತು ಅವ್ರು ಸೂಸೈಡ್ ಮಾಡ್ಕೊಂಡು? ಆವಾಗ 1 ವಾರ ಆಗಿತ್ತು, ನಾನು ಹೋಗಿ ನೋಡ್ಬೇಕಾಗಿತ್ತು. ಸರಿ, ಈಗ 2004ರಲ್ಲಿ ಅರವಿಂದ್ ವಿಮಲ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ. ಆಮೇಲೆ ನೀವೇನ್ ಮಾಡಿದ್ರಿ? ಈ ಪತ್ರ ನೀವು ಇಟ್ಕೊಂಡೇ ಇದ್ರ? ಹಾಗೆ ಇಟ್ಕೊಂಡೇ ಇದ್ದೆ. ಏನ್ ಮಾಡಿದ್ರಿ? ಅಲ್ಲಿಂದ ಎಲ್ಲೋದ್ರಿ? 2004 ಅಲ್ಲಿಂದ ನಾನು 2004-5 ಅಲ್ಲಿ ನಾನು ಬೆಂಗಳೂರಿಗೆ ಬಂದ್ಬಿಟ್ರಿ? ಹೌದು. ಅಲ್ಲಿಂದ ನಾನು ಹುಡುಕಕ್ಕೆ ಪ್ರಯತ್ನ ಮಾಡಿದ್ರು. ಯಾರು? ಇದೇ ಗ್ಯಾಂಗ್ಗಳು. ಅವ್ರಿಗೆ ಹೆಂಗ್ ಗೊತ್ತಾಯ್ತು ನೀವು ಇಲ್ಲಿದ್ದೀರಾ? ಫಾಲೋ ಅಪ್ ಮಾಡ್ತಾ ಇದ್ರು? ನಾನು ಸಾಕ್ಷಿಯಾಗಿದ್ದೀನಿ ಅಂತ. ಓ, ಅನನ್ಯ ಭಟ್ ಸಾವಿಗೆ ನೀವು ಸಾಕ್ಷಿಯಾಗಿದ್ದೀರಾ ಅಂತ. ಒಟ್ಟು ಅಲ್ಲಿ ಎಲ್ಲೂ ಕಂಪ್ಲೇಂಟ್ ಆಗಿರ್ಲಿಲ್ವಾ? ಒಂದು ಹೆಣ್ಮಗುನ ಧರ್ಮಸ್ಥಳದಲ್ಲಿ ತಗೊಂಡಿಲ್ಲ, ಬೆಳತಂಗಡಿ ತಗೊಂಡಿಲ್ಲ ಮೇಡಮ್. ಇಂಥದ್ದು ತುಂಬಾ. ಅರವಿಂದ್ ವಿಮಲ ಕಂಪ್ಲೇಂಟ್ ಕೊಟ್ಟಿದ್ರಾ ಇಲ್ವಾ? ಅವ್ರು ಕೊಡಕ್ಕೆ ನನಗೆ ಕಾಂಟ್ಯಾಕ್ಟೇ ಆಗಲಿಲ್ಲ ಮೇಡಮ್. ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಅವರು ಪತ್ರದಲ್ಲಿ ಬರೆದು 10 ದಿನ ರೂಮಲ್ಲಿ ಕೂಡಿ ಹಾಕಿದ್ರು ಅಂತ ಬರ್ದಿದ್ದಾರಲ್ವಾ, ಅದಷ್ಟೇ ನನಗೆ ಗೊತ್ತಿರೋದು. ಅವ್ರು ಎಲ್ಲಿಗೆ ಹೋದ್ರು, ಆಮೇಲೆ ಏನು ಇತ್ತು ಅಂತ ನಾನು ಹುಡುಕಿಕೊಂಡು ಆಮೇಲೆ ಹೋಗಿದ್ದು ಈ ಪತ್ರ ನೋಡಿದ ಮೇಲೆ. ಇದು ಸತ್ಯ, ಇದು ಅವರು ಬರೆದಿರುವ ಪತ್ರ. ಇದು ನಾನೇನು ಸೃಷ್ಟಿ ಮಾಡಿ ಇನ್ನೊಂದು ಕಾಲ್ಪನಿಕ ಇನ್ನೊಂದು ಇದು ಅಂತ ಹೇಳಬಾರ್ದು ಅಂತ ಹೇಳಿಕೊಂಡು ನಾನು ಅದನ್ನು, ಈ ಪತ್ರವನ್ನು, ಹಳೆಯ ಪೇಪರ್ ಅದು ಇನ್ನು ಮುಟ್ಟಿದ್ರೆ ಹರಿದು ಹೋಗುತ್ತೆ. ಅದೇ ಇವಾಗ ಏನಾಗಿತ್ತು ಅಂದ್ರೆ, ನೀವು ಅನನ್ಯ ಭಟ್ ಅನ್ನೋದು ಕಾಲ್ಪನಿಕ ಅಲ್ಲ, ಅವಳು ನನ್ನ ಮಗಳು, ನನ್ನ ಕರುಳ ಬಳ್ಳಿ ಅಂತ ಇಷ್ಟು ದಿನ ಹೇಳಿದ್ರಿ. ಹಾಗಾಗಿ ಈ ಲೆಟ್ರು ಸಹ ಹೇಗೆ ಸತ್ಯ ಅಂತ ಜನ ನಂಬಬೇಕು? ಯಾಕೆ ನಂಬಬೇಕು ಈ ಪತ್ರನ? ಆ ಪತ್ರದಲ್ಲಿ ಅನನ್ಯ ಅನ್ನುವಂಥ ಹೆಸರಿದ್ದಾಳಲ್ವಾ, ಅವಳನ್ನ ನಾನು ಮಗಳಂತೆ ಟ್ರೀಟ್ ಮಾಡ್ಕೊಂಡಿದ್ದೆ ಅಷ್ಟೇ. ನನ್ನ ಮಗಳಲ್ಲ ಅವಳು, ಅರವಿಂದ್ ವಿಮಲ ಅವರ ಮಗಳು. ಸೊ ಈ ಪತ್ರನೂ ಯಾಕೆ ಕಾಲ್ಪನಿಕ ಆಗಿರಬಾರ್ದು? ಕಾಲ್ಪನಿಕ ಅಲ್ಲ, ಇದು ಈ ಪತ್ರ ಕಾಲ್ಪನಿಕ ಅಲ್ಲ. ಆದ್ರೆ ಅನನ್ಯ ಭಟ್ ಅನ್ನೋದು ಕಾಲ್ಪನಿಕ. ಅವಳು ನಿಮ್ಮ ಮಗಳಲ್ಲ, ಅನನ್ಯ ಭಟ್. ಈ ಕಾಲ್ಪನಿಕವಾಗಿ ಅನನ್ಯ ಭಟ್ ನನ್ನ ಮಗಳು, ಅವಳು ಧರ್ಮಸ್ಥಳದಲ್ಲಿ ಮಿಸ್ ಆದ್ಲು ಅಂತ ಯಾಕೆ ಕತೆ ಕಟ್ಟಿದ್ರಿ? ನಾನು ಕತೆ ಕಟ್ಟಬೇಕಾಗಿದ್ದು ಪರಿಸ್ಥಿತಿ ಬಂದಿತ್ತು, ನಾನು ಕತೆ ಕಟ್ಟಿದ್ದೀನಿ. ಕತೆ ಕಟ್ಟಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಯಾವುದಾದ್ರೂ ನಾನು ಅಲ್ಲಿ ಈಗ ಲೆಟ್ರ್ ಒಂದು ಇದರಲ್ಲಿ ನಾನು SP ಆಫೀಸಿಗೆ ದೂರು ಕೊಟ್ಟಿದ್ದನ್ನೇ ಬೇರೆ ಬೇರೆ ರೀತಿಯಲ್ಲಿ ತಗೊಂಡು ಹೋಗಿ ಬೇರೆ ಬೇರೆ ರೀತಿಯಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದಾರೆ ಈಗ ಅಲ್ವಾ. ನಾನು ಮಾಧ್ಯಮದ ಮುಂದೆ ಬಂದಾವಾಗಲೇ ಇನ್ನು ನಾನು ಇದನ್ನು ತಗೊಂಡು ಹೋಗಿ ನಾನು ಇದು ಮಾಡಿದರೆ ನನ್ನನ್ನು ಸಾಯಿಸ್ತಾರೆ ಅನ್ನೋದು ನನಗೆ ಗ್ಯಾರಂಟಿ. ಯಾಕೆ ನಿಮಗೆ ಸಾಯಿಸ್ತಾರೆ ಅನ್ನೋ ಭಯ? ನಾನು ಸಾಕ್ಷಿ, ಕಣ್ಣಾರೆ ನೋಡಿರುವ ಸಾಕ್ಷಿ. ಇದು ಸತ್ಯ. ನನ್ನ ಕಣ್ಣೆದುರಲ್ಲಿ ಅವಳನ್ನು ಮಾಡಿರುವಂಥ ಹಿಂಸೆ ಇದೆಯಲ್ಲ, ಅದು ನನ್ನ ಕಣ್ಣೆದುರಲ್ಲಿ ಇವತ್ತು ಕುಕ್ಕುತ್ತಾ ಇದೆ, ನನ್ನ ಆತ್ಮದಲ್ಲಿ ಕುಕ್ಕುತ್ತಾ ಇದೆ. ಒಂದು ಹುಡುಗಿಯನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಇದು ಸತ್ಯ. ನನಗೆ ಇವತ್ತು ಯಾವ ಜಾಗದಲ್ಲಿ ಇದು ಮಾಡಿದ್ದಾರೆ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ, ಇವತ್ತು ಎಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ಇವತ್ತಿಗೂ ನನಗೆ ಮನಸ್ಸಲ್ಲಿ ನೋವಾಗ್ತಾ ಇದೆ. ಆ ಹುಡುಗಿಯ ಬಾಳನ್ನು ಯಾವ ರೀತಿ ಚಿತ್ರಾನ್ನ ಮಾಡಿದ್ದಾರೆ ಅನ್ನೋದನ್ನು ಇದು ತುಂಬ ಸಮಾಜಕ್ಕೆ ನಾನು ತೋರಿಸಬೇಕಾಗಿತ್ತು, ಆಗಲಿಲ್ಲ. ನನ್ನನ್ನು ಎಲ್ಲ ರೀತಿಯಿಂದನೂ ನನ್ನನ್ನು ಇದು ಮಾಡಬೇಕು, ಫಾಲೋ ಅಪ್ ಮಾಡಿಕೊಂಡು ನನ್ನನ್ನು ಸಾಯಿಸಬೇಕು, ಎಲ್ಲಿ ಇದ್ರೂ ನನ್ನನ್ನು ಸಾಯಿಸಬೇಕು ಅನ್ನುವಂಥದ್ದು ತುಂಬ ಹುಡುಕಾಟ ಮಾಡಿದ್ದಾರೆ. ಹಾಗಾಗಿ ನಾನು ಇದನ್ನು ಜೋಪಾನವಾಗಿ ಇಟ್ಟುಕೊಂಡು ಇವತ್ತು ನಾನು ನಿಮ್ಮ ಮುಂದೆ ನಾನು ಇದನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇದನ್ನು ಯಾವಾಗ ನೀವು ಬಿಡುಗಡೆ ಮಾಡಬೇಕು ಅಂದರೆ, ನಾನು SITಗೆ ಹೋಗಿ ಆದ ಮೇಲೆ ಇದನ್ನು ಬಿಡುಗಡೆ ಮಾಡಿ, ಅಲ್ಲಿ ತನಕ ನೀವು ಬಿಡುಗಡೆ ಮಾಡಬೇಡಿ ದಯವಿಟ್ಟು. ಇವತ್ತು ನನ್ನ ಮಗಳಾಗಿದ್ರು ನಾನು ಇದನ್ನು ಮಾಡಬೇಕಾಗಿತ್ತು. ಅವ್ರ ಜಾಗದಲ್ಲಿ ಇದ್ರೂ ಪಾಪ ಅವರು ಸತ್ತು ಹೋಗಿದ್ದಾರೆ. ಈ ನೋವನ್ನು ತಾಳಲಾರದವರು ಸತ್ತು ಹೋಗಿದ್ದಾರೆ. ಇರುವ ಒಬ್ಬ ಮಗಳು, ಅವರ ಮಗಳಾದ್ರೇನು ನನ್ನ ಮಗಳಾದ್ರೇನು, ಮಕ್ಕಳು ಎಲ್ಲರಿಗೂ ಒಂದೇ ಅಲ್ವಾ? ಹೇಳಿ ಮೇಡಮ್, ನೋವಾಗಲ್ವಾ? ನೋವಾಗುತ್ತಾ ಇಲ್ವಾ? ಇದರಲ್ಲಿ ಏನಿದೆ ತಪ್ಪು? ಅವ್ರು ಎಷ್ಟು ಹಿಂಸೆ ಅನುಭವಿಸಿ ಇರಬೇಕು. ಒಂದು ಮಗಳನ್ನು ಕಳ್ಕೊಂಡಿರೋರು ಪೆಟ್ರೋಲ್ ಹಾಕೊಂಡು ಸುಟ್ಟು ಹೋಗೋ ತನಕ ಅವ್ರು ಎಷ್ಟು ಹಿಂಸೆಯನ್ನು
ಇದು ಮಾಡಿರಬೇಕು, ಅನುಭವಿಸಿ ಇರಬೇಕು. ಅವ್ರು ಸಾಯೋದಕ್ಕಾದ್ರೂ ಒಂದು ಹಿಂಸೆ ಬೆಂಕಿ ಹಚ್ಚಿಬಿಟ್ಟಿದ್ರು. ಅವರು ಅರವಿಂದ್ ವಿಮಲ ಅವರು ಪೆಟ್ರೋಲ್ ಹಾಕ್ಕೊಂಡು, ನನಗೆ ಗೊತ್ತಾಗಿದ್ದು ಅರವಿಂದ್ ವಿಮಲ ರೈಲ್ವೆ ಸ್ಟೇಷನ್ ಹತ್ರ ಪೆಟ್ರೋಲ್ ಸುರಿದುಕೊಂಡು ಸತ್ತು ಹೋಗಿದ್ದಾರೆ ಅನ್ನುವ ವಿಚಾರ ಗೊತ್ತಾಗಿದ್ದು. ಅಂದ್ರೆ ಅರವಿಂದ್ ವಿಮಲ ಸಹ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಯಾವ ಇಸ್ವಿಲಿ? ಅದು 2004 2003 ನಲ್ಲಿ ಅವ್ರು ನಿಮಗೆ ಲೆಟರ್ ಬರೀತಾರೆ. 2000 ನೀವು ಹುಡ್ಕೊಂಡು ಸೂರತ್ ಕಲ್ಲು ಹೋಗ್ತೀರಾ, ಅವ್ರ ಮನೆಗೆ ಬೆಂಕಿ ಬಿದ್ದಿರುತ್ತೆ. ಅರವಿಂದ್ ವಿಮಲ ಸಹ ಪೆಟ್ರೋಲ್ ಸುಕ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಅಲ್ಲಿ ಒಬ್ರು ವ್ಯಕ್ತಿ ಹೇಳಿದ್ರು, ಹೀಗೆ ಅಲ್ಲಿ ಹೋಗಿ ಇದು ಹಾಕಿ ಸುಟ್ಟು ಹಾಕೊಂಡು ಪೆಟ್ರೋಲ್ ಹಾಕೊಂಡು ಸುಟ್ಟು ಹೋಗಿದ್ದಾರೆ, ಹೋಗಿ ಅಲ್ಲಿ ನೋಡಿ ಅಂತ ಹೇಳಿದ್ರು. ಅಲ್ಲಿ ಹೋಗುವಾಗ ಯಾವುದೂ ಇರಲಿಲ್ಲ, ಎಲ್ಲ ಕರಕಲಾಗಿತ್ತು ರೈಲ್ವೆ ಟ್ರ್ಯಾಕ್ ಹತ್ರ. ಎಷ್ಟು ದಿನ ಆಗಿತ್ತು ಅವ್ರು ಸೂಸೈಡ್ ಮಾಡ್ಕೊಂಡು? ಆವಾಗ 1 ವಾರ ಆಗಿತ್ತು, ನಾನು ಹೋಗಿ ನೋಡ್ಬೇಕಾಗಿತ್ತು. ಸರಿ, ಈಗ 2004ರಲ್ಲಿ ಅರವಿಂದ್ ವಿಮಲ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ. ಆಮೇಲೆ ನೀವೇನ್ ಮಾಡಿದ್ರಿ? ಈ ಪತ್ರ ನೀವು ಇಟ್ಕೊಂಡೇ ಇದ್ರ? ಹಾಗೆ ಇಟ್ಕೊಂಡೇ ಇದ್ದೆ. ಏನ್ ಮಾಡಿದ್ರಿ? ಅಲ್ಲಿಂದ ಎಲ್ಲೋದ್ರಿ? 2004 ಅಲ್ಲಿಂದ ನಾನು 2004-5 ಅಲ್ಲಿ ನಾನು ಬೆಂಗಳೂರಿಗೆ ಬಂದ್ಬಿಟ್ರಿ? ಹೌದು. ಅಲ್ಲಿಂದ ನಾನು ಹುಡುಕಕ್ಕೆ ಪ್ರಯತ್ನ ಮಾಡಿದ್ರು. ಯಾರು? ಇದೇ ಗ್ಯಾಂಗ್ಗಳು. ಅವ್ರಿಗೆ ಹೆಂಗ್ ಗೊತ್ತಾಯ್ತು ನೀವು ಇಲ್ಲಿದ್ದೀರಾ? ಫಾಲೋ ಅಪ್ ಮಾಡ್ತಾ ಇದ್ರು? ನಾನು ಸಾಕ್ಷಿಯಾಗಿದ್ದೀನಿ ಅಂತ. ಓ, ಅನನ್ಯ ಭಟ್ ಸಾವಿಗೆ ನೀವು ಸಾಕ್ಷಿಯಾಗಿದ್ದೀರಾ ಅಂತ. ಒಟ್ಟು ಅಲ್ಲಿ ಎಲ್ಲೂ ಕಂಪ್ಲೇಂಟ್ ಆಗಿರ್ಲಿಲ್ವಾ? ಒಂದು ಹೆಣ್ಮಗುನ ಧರ್ಮಸ್ಥಳದಲ್ಲಿ ತಗೊಂಡಿಲ್ಲ, ಬೆಳತಂಗಡಿ ತಗೊಂಡಿಲ್ಲ ಮೇಡಮ್. ಇಂಥದ್ದು ತುಂಬಾ. ಅರವಿಂದ್ ವಿಮಲ ಕಂಪ್ಲೇಂಟ್ ಕೊಟ್ಟಿದ್ರಾ ಇಲ್ವಾ? ಅವ್ರು ಕೊಡಕ್ಕೆ ನನಗೆ ಕಾಂಟ್ಯಾಕ್ಟೇ ಆಗಲಿಲ್ಲ ಮೇಡಮ್. ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಅವರು ಪತ್ರದಲ್ಲಿ ಬರೆದು 10 ದಿನ ರೂಮಲ್ಲಿ ಕೂಡಿ ಹಾಕಿದ್ರು ಅಂತ ಬರ್ದಿದ್ದಾರಲ್ವಾ, ಅದಷ್ಟೇ ನನಗೆ ಗೊತ್ತಿರೋದು. ಅವ್ರು ಎಲ್ಲಿಗೆ ಹೋದ್ರು, ಆಮೇಲೆ ಏನು ಇತ್ತು ಅಂತ ನಾನು ಹುಡುಕಿಕೊಂಡು ಆಮೇಲೆ ಹೋಗಿದ್ದು ಈ ಪತ್ರ ನೋಡಿದ ಮೇಲೆ. ಇದು ಸತ್ಯ, ಇದು ಅವರು ಬರೆದಿರುವ ಪತ್ರ. ಇದು ನಾನೇನು ಸೃಷ್ಟಿ ಮಾಡಿ ಇನ್ನೊಂದು ಕಾಲ್ಪನಿಕ ಇನ್ನೊಂದು ಇದು ಅಂತ ಹೇಳಬಾರ್ದು ಅಂತ ಹೇಳಿಕೊಂಡು ನಾನು ಅದನ್ನು, ಈ ಪತ್ರವನ್ನು, ಹಳೆಯ ಪೇಪರ್ ಅದು ಇನ್ನು ಮುಟ್ಟಿದ್ರೆ ಹರಿದು ಹೋಗುತ್ತೆ. ಅದೇ ಇವಾಗ ಏನಾಗಿತ್ತು ಅಂದ್ರೆ, ನೀವು ಅನನ್ಯ ಭಟ್ ಅನ್ನೋದು ಕಾಲ್ಪನಿಕ ಅಲ್ಲ, ಅವಳು ನನ್ನ ಮಗಳು, ನನ್ನ ಕರುಳ ಬಳ್ಳಿ ಅಂತ ಇಷ್ಟು ದಿನ ಹೇಳಿದ್ರಿ. ಹಾಗಾಗಿ ಈ ಲೆಟ್ರು ಸಹ ಹೇಗೆ ಸತ್ಯ ಅಂತ ಜನ ನಂಬಬೇಕು? ಯಾಕೆ ನಂಬಬೇಕು ಈ ಪತ್ರನ? ಆ ಪತ್ರದಲ್ಲಿ ಅನನ್ಯ ಅನ್ನುವಂಥ ಹೆಸರಿದ್ದಾಳಲ್ವಾ, ಅವಳನ್ನ ನಾನು ಮಗಳಂತೆ ಟ್ರೀಟ್ ಮಾಡ್ಕೊಂಡಿದ್ದೆ ಅಷ್ಟೇ. ನನ್ನ ಮಗಳಲ್ಲ ಅವಳು, ಅರವಿಂದ್ ವಿಮಲ ಅವರ ಮಗಳು. ಸೊ ಈ ಪತ್ರನೂ ಯಾಕೆ ಕಾಲ್ಪನಿಕ ಆಗಿರಬಾರ್ದು? ಕಾಲ್ಪನಿಕ ಅಲ್ಲ ಇದು. ಈ ಪತ್ರ ಕಾಲ್ಪನಿಕ ಅಲ್ಲ, ಆದ್ರೆ ಅನನ್ಯ ಭಟ್ ಅನ್ನೋದು ಕಾಲ್ಪನಿಕ. ಅವಳು ನಿಮ್ಮ ಮಗಳಲ್ಲ, ಅನನ್ಯ ಭಟ್. ಈ ಕಾಲ್ಪನಿಕವಾಗಿ ಅನನ್ಯ ಭಟ್ ನನ್ನ ಮಗಳು, ಅವಳು ಧರ್ಮಸ್ಥಳದಲ್ಲಿ ಮಿಸ್ ಆದ್ಲು ಅಂತ ಯಾಕೆ ಕತೆ ಕಟ್ಟಿದ್ರಿ? ನಾನು ಕತೆ ಕಟ್ಟಬೇಕಾಗಿದ್ದು ಪರಿಸ್ಥಿತಿ ಬಂದಿತ್ತು, ನಾನು ಕತೆ ಕಟ್ಟಿದ್ದೀನಿ. ಕತೆ ಕಟ್ಟಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಯಾವುದಾದ್ರೂ ನಾನು ಅಲ್ಲಿ ಈಗ ಲೆಟ್ರ್ ಒಂದು ಇದರಲ್ಲಿ ನಾನು SP ಆಫೀಸಿಗೆ ದೂರು ಕೊಟ್ಟಿದ್ದನ್ನೇ ಬೇರೆ ಬೇರೆ ರೀತಿಯಲ್ಲಿ ತಗೊಂಡು ಹೋಗಿ ಬೇರೆ ಬೇರೆ ರೀತಿಯಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದಾರೆ ಈಗ ಅಲ್ವಾ. ನಾನು ಮಾಧ್ಯಮದ ಮುಂದೆ ಬಂದಾವಾಗಲೇ ಇನ್ನು ನಾನು ಇದನ್ನು ತಗೊಂಡು ಹೋಗಿ ನಾನು ಇದು ಮಾಡಿದರೆ ನನ್ನನ್ನು ಸಾಯಿಸ್ತಾರೆ ಅನ್ನೋದು ನನಗೆ ಗ್ಯಾರಂಟಿ. ಯಾಕೆ ನಿಮಗೆ ಸಾಯಿಸ್ತಾರೆ ಅನ್ನೋ ಭಯ? ನಾನು ಸಾಕ್ಷಿ, ಕಣ್ಣಾರೆ ನೋಡಿರುವ ಸಾಕ್ಷಿ. ಇದು ಸತ್ಯ. ನನ್ನ ಕಣ್ಣೆದುರಲ್ಲಿ ಅವಳನ್ನು ಮಾಡಿರುವಂಥ ಹಿಂಸೆ ಇದೆಯಲ್ಲ, ಅದು ನನ್ನ ಕಣ್ಣೆದುರಲ್ಲಿ ಇವತ್ತು ಕುಕ್ಕುತ್ತಾ ಇದೆ, ನನ್ನ ಆತ್ಮದಲ್ಲಿ ಕುಕ್ಕುತ್ತಾ ಇದೆ. ಒಂದು ಹುಡುಗಿಯನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಇದು ಸತ್ಯ. ನನಗೆ ಇವತ್ತು ಯಾವ ಜಾಗದಲ್ಲಿ ಇದು ಮಾಡಿದ್ದಾರೆ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ, ಇವತ್ತು ಎಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ಇವತ್ತಿಗೂ ನನಗೆ ಮನಸ್ಸಲ್ಲಿ ನೋವಾಗ್ತಾ ಇದೆ. ಆ ಹುಡುಗಿಯ ಬಾಳನ್ನು ಯಾವ ರೀತಿ ಚಿತ್ರಾನ್ನ ಮಾಡಿದ್ದಾರೆ ಅನ್ನೋದನ್ನು ಇದು ತುಂಬ ಸಮಾಜಕ್ಕೆ ನಾನು ತೋರಿಸಬೇಕಾಗಿತ್ತು, ಆಗಲಿಲ್ಲ ನನಗೆ. ನನ್ನನ್ನು ಎಲ್ಲ ರೀತಿಯಿಂದನೂ ನನ್ನನ್ನು ಇದು ಮಾಡಬೇಕು, ಫಾಲೋ ಅಪ್ ಮಾಡಿಕೊಂಡು